ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇದು ಮಂಡೇ ಮಾರ್ನಿಂಗು ಮನೇಲಿ ಟಿಫನ್ ಮಾಡ್ತಾಯಿದ್ದೋ. ನಾನು ನಮ್ಮ ಮನೆಯವರು ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅವ್ರು ತಿಂಡಿ ತಿಂತಾಯಿದ್ರು. ನಾನು ಆಲ್ರೆಡಿ ತಿಂದು ಕೂತಿದ್ದೆ. ಹಾಗೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಬಸ್ಸಲ್ಲಿ ಹೋದ್ವಿ. ಈ ಥರ ವೀಕ್ ಡೇಸಲ್ಲಿ ಹೋದರೆ ಸೀಟ್ ಸಿಗುತ್ತೆ, ಅಷ್ಟೊಂದೇನು ರಶ್ ಇರೋಲ್ಲ. ಬಟ್ ಸಂಡೇ ಅಂತೂ ಖಾಲಿಕ್ಕಾಗಿ ಜಾಗ ಇರಲ್ಲ. ಸಂಡೇ ಸ್ಯಾಟರ್ಡೆ ಅಷ್ಟು ರಶ್ ಇರುತ್ತೆ. ಸೊ ಹಾಗಾಗಿ ಫ್ರೀ ಇದ್ದಿದ್ದರಿಂದ ಊರಿಗೆ ಹೋದ್ವಿ ನಾನು ನಮ್ಮ ಮನೆಯವರು. ಊರಲ್ಲಿ ಸ್ವಲ್ಪ ಕೆಲಸ ಇತ್ತು. ಏನಪ್ಪ ಅಂತಂದರೆ ಗೌರ್ಮೆಂಟ್ ಕಡೆಯಿಂದ ಸೊಸೈಟಿದು ಅಂದರೆ ನಮ್ಮ ಜಮೀನು ಮೇಲೆ ಲೋನ್ ಕೊಡ್ತಾರಲ್ಲ, ಸೊ ಅದಕ್ಕೆ ಅಪ್ಲೈ ಮಾಡಿದ್ವಿ. ಹಾಗಾಗಿ ಅದಕ್ಕದು ಅಮೌಂಟ್ ಬಂದಿದೆ ಅಂತ ಕಾಲ್ ಮಾಡಿದರು. ಅದನ್ನು ತರೋದಕ್ಕೆ ಹೋದ್ವಿ. ಈ ಥರ ನೋಡ್ಬೋದು ನಮ್ಮೂರ ಕಡೆ ಎಲ್ಲ ಫುಲ್ಲು ತೆಂಗು ಅಡಿಕೆನೇ ನಮ್ಮೂರ ಕಡೆ ಜಾಸ್ತಿ. ಮುಂಚೆ ಎಲ್ಲ ಜಾಸ್ತಿ ತೆಂಗು ಹಾಕೋರು, ಈಗಲೂ ತೆಂಗು ಹಾಕ್ತಾರೆ. ಆದರೆ ಅದಕ್ಕಿಂತ ಜಾಸ್ತಿ ಈಗೆಲ್ಲ ಅಡಿಕೆ ಹಾಕ್ತಾರೆ. ಇನ್ನು ಸಣ್ಣ ಸಣ್ಣ ಸಸಿಗಳು ನೋಡಬೇಕು ರೋಡ್ ಸೈಡು ನಮ್ಮೂರ ಕಡೆ ಅಂತವೇ. ಕಲ್ನೆಲ್ಲ ಆದ್ರೂ ಬರಡು ಭೂಮಿ ಆದ್ರೂ ಎಲ್ಲ ಇವಾಗ ಬೋರ್ ಕೊರೆಸ್ಬಿಡೋದು, ಅಡಿಕೆ ಹಾಕೋದು, ಆ ರೀತಿನ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ವ್ಯೂ ಇದೆ ನಮ್ಮ ಊರಿಗೆ ಹೋಗುವಾಗ. ಹಾಗೇ ಇಲ್ಲಿ ಟಿ ಬಿ ಹತ್ರ ಬಂದ್ವಿ. ಅಂದರೆ ನಮ್ಮ ಊರಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಊರು ಸಿಗುತ್ತೆ, ಅಲ್ಲೇ ಬಸ್ ಇಳ್ಕೊಂಡು ಹಾಗೆ ಮನೆಗೆ, ಅಂದರೆ ನಮ್ಮ ಯಜಮಾನ್ರು ಊರಿಗೆ ಹೋಗ್ತಾ ಇದ್ದೀವಲ್ಲ, ಅಲ್ಲಿ ನಮ್ಮ ಯಜಮಾನ್ರು ರಿಲೇಷನ್ಸ್ ಇದ್ದಾರೆ, ಮಕ್ಕಳೆಲ್ಲ ಇದ್ದಾವೆ. ಹಾಗೆ ಅಪ್ಪ ಅಮ್ಮಂಗೆ ಎಲ್ಲ ಸ್ವಲ್ಪ ತಿಂಡಿ ತೊಗೊಂಡ್ವಿ, ಬೇಕ್ರಿಲಿ ತೊಗೊಂಡು ಬಂದ್ವಿ. ಇದೇ ನಮ್ಮ ಅಮ್ಮರ ಮನೆ, ನಾವು ಹುಟ್ಟಿ ಬೆಳೆದಂಥ ಮನೆ. ಇದೇ ಮನೆಯಲ್ಲಿ ಇಷ್ಟು ವರ್ಷ ನಮ್ಮ ಅಪ್ಪ ಅಮ್ಮ ಇದ್ದಾರೆ. ನಾವೂ ಕೂಡ ಇದೇ ಮನೆಯಲ್ಲೆಲ್ಲ ಬೆಳೆದಿದ್ದು. ಇದು ಅಡಿಕೆ ಎಲ್ಲ ನಮ್ಮ ಅಮ್ಮ ಅವ್ರದ್ದೇನೆ. ಸೊ ಹಂಗೆ ಒಂದು ಕ್ಲಿಪ್ ತಗೊಂಡೆ. ಹಾಗೆ ಇದು ನಾವು ಪಾಯ ಹಾಕಿ ಬೇಸ್ಮೆಂಟ್ ಮಾಡಿ ಬಿಟ್ಟಿರೋದು. 4 ವರ್ಷ ಆಯಿತು, ಇನ್ನೂ ಮನೆ ಕಟ್ಟೋಕ್ಕಾಗಿಲ್ಲ. ಆ ದೇವರು ಯಾವಾಗ ಗಳಿಗೆ ಕೊಡ್ತಾನೋ ಗೊತ್ತಿಲ್ಲ. ಆ ದೇವರ ಆಶೀರ್ವಾದದಿಂದ ಒಂದು ಪುಟ್ಟ ಗೂಡು ಕಟ್ಕೋಬೇಕು ಅಂತ ನಾವು ಒದ್ದಾಡ್ತಾ ಇದ್ದೀವಿ. ಅದೇ ಮೊನ್ನೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಆ ದೇವಸ್ಥಾನದಿಂದ ತೀರ್ಥ, ಹೂವು, ಹಾಗೆ ನಿಂಬೆಹಣ್ಣು ಎಲ್ಲ ಪೂಜೆ ಮಾಡಿಸ್ಕೊಂಬಂದಿದ್ವಿ. ಏನಾದರೂ ದೋಷ ಇದ್ದರೆ, ಕೆಟ್ಟ ದೃಷ್ಟಿ ಇದ್ದರೆ ಹೋಗ್ಲಿ ಅಂತ ಹೇಳ್ಬಿಟ್ಟು ತೀರ್ಥ ಎಲ್ಲ ಹಾಕ್ಬಿಟ್ಟು ನಿಂಬೆಹಣ್ಣೆಲ್ಲ ಹೊಡೆದ್ಬಿಟ್ಟು ಆಮೇಲೆ ಹೋದ್ವಿ. ಹಾಗೆ ಈಗ ಎಲೆಕ್ಷನಿಂದು SIR ಫಾರ್ಮು ಫಿಲ್ ಮಾಡ್ತವ್ರಲ್ಲ, ಅದನ್ನು ಫಿಲ್ ಮಾಡಿಕೊಂಡು ಹಾಗೆ ಇದಕ್ಕೆ ಹೋಗಿ ಇಲ್ಲಿಗೆ ಸೊಸೈಟಿಗೆ ಹೋಗಿ ಅವ್ರ ಹತ್ರ, ಸೆಕ್ರೆಟ್ರಿ ಹತ್ರ ಸೀಲು ಸೈನ್ ಎಲ್ಲ ಹಾಕ್ಸ್ಕೊಂಡು ಬ್ಯಾಂಕ್ ಹತ್ರ ಬಂದ್ವಿ. ಬ್ಯಾಂಕ್ ಹತ್ರ ಬಂದು ಬ್ಯಾಂಕಲ್ಲಿ ದುಡ್ಡೆಲ್ಲ ಡ್ರಾ ಮಾಡಿಕೊಂಡು ಆಮೇಲೆ ಮತ್ತೆ ಸಂಜೆ ನಮ್ಮ ತಮ್ಮನ ಹೆಂಡತಿ ಅವ್ರ ಮಗು ನೋಡಬೇಕಿತ್ತು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದ್ವಿ. ನಮ್ಮ ಮನೆಯವ್ರು ನೋಡಿರಲಿಲ್ಲ, ಹಾಗಾಗಿ ನನ್ನ ತಮ್ಮನ ಮಗು ನೋಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ತಮ್ಮನ ಹೆಂಡತಿ ಅವ್ರ ಮನೆಗೆ ಹೋದ್ವಿ. ಇದು ಮನೆಗೆ ನೈಟ್ ಬಂದಾಗ ಅಪ್ಪ ಅಮ್ಮ ಮಲಗಿದ್ರು. ಸೊ ನಾನು ಹಂಗೆ ಕೂತ್ಕೊಂಡು ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡೆ ಅಪ್ಪ ಅಮ್ಮ ಮಲಗಿದ್ದು. ಹಾಗೆ ಇದು ನಾನು ಬುಧವಾರ ವಾಪಸ್ ಬಂದಿದ್ದು. ಬುಧವಾರ ಬಂದು ಇಲ್ಲಿ ನನ್ನ ತಮ್ಮ ಬಿಟ್ಬಿಟ್ಟು ಹೋದ. ಬೆಳಗ್ಗೆ ಟಿಫನ್ ಮಾಡಿಕೊಂಡು ಅಮ್ಮ ಟಿಫನಿಗೆ ಅಂತ ಹೇಳ್ಬಿಟ್ಟು ಚಪಾತಿ ಮಾಡಿ ಮೊಟ್ಟೆ ಹುರಿದಿದ್ರು. ಚೆನ್ನಾಗಿತ್ತು. ಏನೇ ಆದರೂ ಅಮ್ಮನ ಕೈ ರುಚಿ ಮಕ್ಕಳು ಮರೆಯೋದುಂಟೆ. ಸೊ ಒಂದೇ ಒಂದು ಚಪಾತಿ ತಿಂದೆ, ಯಾಕಂದರೆ ಮಧ್ಯಾಹ್ನ ಲಂಚಿಗೆ ಹೋಗಬೇಕಿತ್ತು. ಹಾಗಾಗಿ ಒಂದು ಚಪಾತಿ ತಿಂದ್ಕೊಂಡು ಬಸ್ ಹತ್ತಿ ಬಂದೆ. ಸೀಟ್ ಸಿಕ್ತು ಸದ್ಯ, ಅಂದರೆ ಬುಧವಾರ ರಶ್ ಇತ್ತು. ಸೊ ಆದ್ರೂ ಸೀಟ್ ಸಿಕ್ತು. ಆಮೇಲೆ ಎಲ್ಲ ಇಳ್ಕೊಂಡ್ರು, ಹಿಡಿಯೋರು ಕುಣಿಗಲಲ್ಲಿ ಇಳ್ಕೊಂಡ್ರು. ಹಾಗಾಗಿ ಆರಾಮಾಗಿ ಸಿಕ್ತು. ಇದು ಲಂಚಿಗೆ ಹೋಗ್ತಾ ಇದ್ದೀವಿ. ಅಂದರೆ ಆಫೀಸ್ ಕಡೆಯಿಂದ ನನಗೆ ಸೆಂಡ್ ಆಫ್ದು ಲಂಚ್ ಕೊಟ್ಟಿರಲಿಲ್ಲ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದರು ನಾನು ಊರಲ್ಲಿದ್ದಾಗ. ಮೇಡಮ್ ಈ ಥರ ವೆಡ್ನೆಸ್ಡೇ ಲಂಚಿಗೆ ಹೋಗ್ತಾ ಇದ್ದೀವಿ ಬನ್ನಿ ಅಂತ ಹೇಳ್ಬಿಟ್ಟು ಬಂದು ಆಫೀಸ್ ಹತ್ರ ಬಂದ್ಬಿಟ್ಟು ಎಲ್ಲರೂ ಹೋದ್ವಿ. ಇಲ್ಲಿ ನಂದನ್ ಪ್ಯಾಲೇಸ್ ರಾಜಾಜಿನಗರದಲ್ಲಿ ಇದೆಯಲ್ಲ, ಅಲ್ಲಿಗೆ ಹೋಗಿದ್ವಿ ಎಲ್ಲ ಸ್ಟಾಫು. ನಾವು 3 ಜನ ಲೇಡೀಸು ಆಟೋ ಬುಕ್ ಮಾಡ್ಕೊಂಡು ಹೋದ್ವಿ. ಹಾಗೆ ವಿಡಿಯೋ ಕ್ಲಿಪ್ನ ತೊಗೊಂಡೆ. ಹಾಗೆ ಮೀಶೋಯಿಂದ ಸ್ವಲ್ಪ ಪ್ರಾಡಕ್ಟ್ಗಳನ್ನ ಬುಕ್ ಮಾಡಿದ್ದೆ ಮನೆಗೆ ಅಂತ ಹೇಳ್ಬಿಟ್ಟು. ಈಗ ಕೆಲಸ ಬಿಟ್ಟಿದ್ದೀನಲ್ಲ, ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ನೀಟಾಗಿ ಮನೇನ ಡೆಕೋರೇಟಿವ್ ಅಂತಲ್ಲ, ಸ್ವಲ್ಪ ಚೆನ್ನಾಗಿ ಯೂಸ್ ಮಾಡೋಂಗೆ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದ್ದೆ. ಅದೆಲ್ಲ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಅದು ಫಸ್ಟ್ ಒಂದು ಗ್ರೀನ್ ಕಲರ್ದು ಮೊಳಕೆ ಕಾಳು ಕಟ್ಟೋದಕ್ಕೆ ಅಂತ ಹೇಳ್ಬಿಟ್ಟು, ನಾವು ಒಂದು ಬಟ್ಟೆ ಕಟ್ಟಿಡ್ತೀವಿ, ಬಟ್ಟೆ ಎಲ್ಲ ಕರೆ ಆಗುತ್ತಲ್ಲ, ಈ ಥರ ಬಾಕ್ಸಲ್ಲಿ ಮೊಳಕೆ ಕಟ್ಬೋದು ಅಂತ ಹೇಳಿ ನೋಡಿದೆ. ಹಾಗಾಗಿ ಅದನ್ನು ಬುಕ್ ಮಾಡಿದೆ. ಹಾಗೆ ಕಿಚನ್ ಟವಲ್ಸ್ ಬೇಕಾಗಿತ್ತು. ನಾನು ಯಾರೋ ಹೇಳಿದ್ದು ನೋಡಿದೆ. ನಾನು ಮಕ್ಕಳದ್ದು ಹಳೆ ಟಿ ಶರ್ಟ್ ಯೂಸ್ ಮಾಡ್ತಾಯಿದ್ದೆ ಇಬ್ಬರದೂ. ಸೊ ಮಕ್ಕಳು ಬಟ್ಟೆ ಯೂಸ್ ಮಾಡಬಾರ್ದು, ಅದರಿಂದ ಮಕ್ಕಳಿಗೆ ಕೆಡಕಾಗುತ್ತೆ ಮಸಿ ಬಟ್ಟೆಗೆ, ಅಂದರೆ ಅಡ್ದೆ ಕಿಚನ್ಗೆ ಅಂತ ಹೇಳಿದರು. ಹಾಗಾಗಿ ಕಿಚನ್ ಟವಲ್ ಬುಕ್ ಮಾಡಿದ್ದೆ. ಇದು ಏಪ್ರಿನ್ನು, ಪಾತ್ರೆ ತೊಳೆಯುವಾಗ ಬಟ್ಟೆಗೆಲ್ಲ ಆರುತ್ತಲ್ಲ ಸಿಂಕ್ಗೆ, ಹಂಗಾಗಿ ಪ್ಯಾಕ್ ಆಫ್ 2 ಬುಕ್ ಮಾಡಿದ್ದೆ. ಹೆಂಗೋ ನನ್ನ ಮಕ್ಕಳಿಬ್ರು ತೊಳಿತಾರೆ ಪಾತ್ರೆ, ಹಂಗಾಗಿ ಇಬ್ಬರಿಗೂ ಒಂದೊಂದು ಅಂತ ಹೇಳ್ಬಿಟ್ಟು 2 ಸೇಮ್ ಬಂದಿದೆ ಕಲರು. ಹಾಗೆ
ಪಾತ್ರೆ ತೊಳೆದಾದ್ಮೇಲೆ ಕೈ ಒರೆಸ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಇಲ್ಲಿ ಹುಡುಕ್ತಿ ಇರ್ತೀವಲ್ಲ, ಸೊ ಇದರಲ್ಲಿ ಸೈಡಲ್ಲಿ ಇದು ಕೊಟ್ಟಿದ್ದಾರೆ ಉಲ್ಲಂದು. ಅಲ್ಲೇ ನಾವು ಕೈ ಕೂಡ ಒರೆಸ್ಕೋಬೋದು ಪಾತ್ರೆ ತೊಳೆದಾದ್ಮೇಲೆ. ಹಾಗೆ ಇದೊಂದು ಸ್ಯಾಂಡ್ವಿಚ್ ಮೇಕರು. ಸ್ಯಾಂಡ್ವಿಚ್ ಅಂದರೆ ಸಖತ್ ಇಷ್ಟ ನನಗೆ. ಮಕ್ಳಿಗೆ ಇನ್ನೂ ಯಾವತ್ತೂ ಮಾಡಿಕೊಟ್ಟಿಲ್ಲ, ನಾನು ಹೊರಗಡೆ ತಿಂದಿದ್ದೀನಿ. ಹಾಗಾಗಿ ಮಕ್ಕಳಿಗೆ ಸ್ಯಾಂಡ್ವಿಚ್ ಮಾಡಿಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಇದನ್ನು ಬುಕ್ ಮಾಡಿದ್ದೆ. ಇವೆಲ್ಲ ಆಲ್ರೆಡಿ ಬಂದಿತ್ತು, ನಾನು ಯಾವುದೋ ಎಲ್ಲ ನೋಡ್ಬಿಟ್ಟು ಹಂಗೆ ಇಟ್ಟಿದ್ದೆ, ಅನ್ಬಾಕ್ಸ್ ಮಾಡಿರಲಿಲ್ಲ. ಸೊ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆ ಇದು ಹುಕ್ಕು, ಈ ಹುಕ್ಕು ಏನಕ್ಕಪ್ಪ ಅಂತಂದರೆ ಏನಾದರೂ ನೇತಾಕೋದಕ್ಕೆ. ಇದು ಇದರಲ್ಲಿ ಗಮ್ ಇರುತ್ತೆ, ತೆಗೆದುಬಿಟ್ಟು ಹಾಕ್ಬಿಟ್ಟು ಅದನ್ನು ನೇತಾಕಬೇಕು. ಇದು ಅಡುಗೆ ಮನೆಯಲ್ಲಿ ಕಾರ್ನರ್ ಸ್ಟ್ಯಾಂಡ್ ಇದೆ, ಅದರದ್ದು ಕಿತ್ತೋಗಿತ್ತು. ಸೊ ಹಾಗಾಗಿ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಹುಕ್ಕನ್ನ ಬುಕ್ ಮಾಡಿದ್ದೆ. ಈಗ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ತೀವಲ್ಲ, ಆವಾಗ ಹಾಕಬೇಕು ಅಂತ ಹೇಳ್ಬಿಟ್ಟು. ಇದು ಸ್ಟೈನ್ ಕ್ಲೀನರ್ ಕಿಚನ್ದು. ಏನಾದರೂ ಕೊಳೆ ಇರುತ್ತಲ್ಲ, ಹಾಗೆ ಆಯಿಲ್ದು ಎಲ್ಲ ಚಿಮ್ನಿಗೆ, ಗ್ಯಾಸ್ ಸ್ಟೌವು ಕರೆಗಳೆಲ್ಲ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಇದೊಂದು ಕಿಚನ್ ಕ್ಲೀನರ್ನ ಬುಕ್ ಮಾಡಿದ್ದೆ. ಇದೂ ಅಷ್ಟೇ ಇವಾಗ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಒಂದು ಡಬಲ್ ಸೈಡ್ ಟೇಪ್ನೂ ಕೂಡ ಬುಕ್ ಮಾಡಿದ್ದೆ, ಅದನ್ನು ಇದರಲ್ಲಿ ತೋರಿಸಿಲ್ಲ. ಇವತ್ತು ಅದು ಮರೆತುಬಿಟ್ಟೆ, ಅದನ್ನು ಆಲ್ರೆಡಿ ಎತ್ತಿಟ್ಟಿದ್ದೆ. ಹಾಗಾಗಿ ಮತ್ತು ಪ್ಲಾಸ್ಟಿಕ್ ಕವರ್ಗಳನ್ನ ಹಾಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಒಂಥರ ಬ್ಯಾಗ್ ಥರ ಬರುತ್ತೆ, ಅದನ್ನು ಬುಕ್ ಮಾಡಿದ್ದೆ. ಅದನ್ನು ಆಲ್ರೆಡಿ ಎತ್ತಿ ಯೂಸ್ ಮಾಡ್ಕೋತಾ ಇದ್ದೀವಲ್ಲ, ಹಾಗಾಗಿ ವಿಡಿಯೋ ಮಾಡಿರಲಿಲ್ಲ. ಹಾಗೆ ಇದು ಅಷ್ಟೇ ಕಿಚನ್ ಟವಲ್ ಅಂತ ಬುಕ್ ಮಾಡಿದೆ. ನೋಡಿದ್ರೆ ಇದು ಕರ್ಚಿಪ್ ಥರ ಬಂದಿದೆ ಹುಲ್ಲಂದು. ಸೊ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ಕೊಳ್ಳೋಣ ಅಂತ ಇದು ಮಾಡಿದ್ವಿ. ಇದು ಸ್ಟಿಕ್ಕರ್, ಇದ್ರ ಮೇಲೆಲ್ಲ ಹಾಕ್ತಾರಲ್ಲ ಗೋಡೆಗೆ, ಹಾಗೆ ಶೆಲ್ಫ್ಗಳಿಗೆ, ಆ ಸ್ಟಿಕ್ಕರು. ಇದು ಗ್ರೀನ್ ಕಲರು, ಗ್ರೀನ್ನ ಬುಕ್ ಮಾಡಿದ್ದೀನಿ. ಅದು ಸಿಂಕ್ ಕೆಳಗಡೆ ಎಲ್ಲ ಒಂಥರ ಕರೆ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಅದಕ್ಕೆ ಹಾಕೋಣ ಅಂತ ಹೇಳ್ಬಿಟ್ಟು, ಅಂದರೆ ಕೌಂಟರ್ ಟಾಪಲ್ಲಿ ಇರುತ್ತಲ್ಲ ಅದ್ರ ಕೆಳಗಡೆ. ಇದೊಂದು ಫ್ರೂಟುದು ಬ್ಯಾಸ್ಕೆಟು. ನಾನು ಏನಾರು ಅಂತಂದ್ರೆ ಅಲ್ಲಿ ಇಲ್ಲಿ ಇಕ್ತಾಯಿದ್ವಿ, ಇದಕ್ಕೆ ಇದ್ರಲ್ಲಿ ಹಾಕ್ಬಿಟ್ಟು ಫ್ರಿಜ್ ಮೇಲೆ ಇಡ್ಬೋದು ಅಂತ ಹೇಳ್ಬಿಟ್ಟು. ಇದು ಅಲ್ಲೇ ಇಲ್ಲಿ ಇಟ್ಬಿಟ್ಟು ಹುಡುಗರು ನೋಡ್ತಾನೂ ಇರಲಿಲ್ಲ, ತಿಂತಾನೂ ಇರಲಿಲ್ಲ, ಹಾಗೆ ಕೊಳ್ತೋಗೋದು. ಹಾಗೆ ಮಾಡಿ ತುಂಬ ಹಣ್ಣು ವೇಸ್ಟ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಇದನ್ನು ಬುಕ್ ಮಾಡಿದೆ. ಮೆಟಲ್ದು, ಪ್ಲಾಸ್ಟಿಕ್ಕಿಂದಲ್ಲ. ಸೊ ಮತ್ತು ಸೊಳ್ಳೆ ಎಲ್ಲ ಕುತ್ಕೊಳ್ದಂಗೆ ಚೆನ್ನಾಗಿದೆ. ಹಾಗೆ ಇದೊಂದು ಏನದು ಚಪಾತಿನೂ ಮಾಡ್ಬೋದು, ಜೊತೆಗೆ ಚಾಪಿಂಗು ಮಾಡ್ಬೋದು. ಮತ್ತು ಅದಾಗೆ ಇದಕ್ಕೆ ಲಾಕ್ ಮಾಡ್ಕೊಳ್ಳೋ ಥರನೂ ಇದೆ, ಅಂದರೆ ಕೌಂಟರ್ ಟಾಪಿಗೆ, ಗ್ರಾನೈಟ್ಗೆ ಈ ಥರ ಸೈಡಲ್ಲಿ ಲಾಕ್ ಮಾಡಿಕೊಂಡು ಹೆಚ್ಕೊಳ್ಳಬಹುದು. ಹಾಗೆ ಇದು ಚಪಾತಿನೂ ಮಾಡ್ಬೋದು, ಆ ರೀತಿ ಇದೆ. ಇದು ಇಷ್ಟ ಆಯಿತು, ಕ್ವಾಲಿಟಿನೂ ಚೆನ್ನಾಗಿದೆ. ಎಸ್ಎಸ್ದು. ಈಗ ವುಡನ್ದೆಲ್ಲ ನೋಡಿದಾಗ ವುಡನ್ದು ಇದೆಲ್ಲ ಇರುತ್ತಲ್ವ, ಏನದು ಬೂಸ್ಟ್ ಹಿಡ್ದಂಗೆ ಫಂಗಲ್ಲೆಲ್ಲ ಇದಾಗುತ್ತೆ. ಸೊ ಹಾಗಾಗಿ ಎಸ್ಎಸ್ದಾದರೆ ತೊಳೆದ್ಬಿಟ್ಟು ನೀಟಾಗಿ ಇಟ್ಕೊಬಿಡ್ಬೋದು. ವುಡನ್ದು ಏನೇ ತೊಳೆದಿಟ್ರೂ ಫಂಗಲೆಲ್ಲ ಹಾಗಾಗಿ ತೇವಕ್ಕೆ ಬಂದುಬಿಡುತ್ತೆ. ಹಾಗೆ ಇವು ಕಂಟೈನರ್, ಪ್ಲಾಸ್ಟಿಕ್ ಕಂಟೈನರು. ನನ್ನ ಚಿಕ್ಕ ಮಗಳದೇ ಕಾಟ ಇತ್ತು ತುಂಬ ದಿವಸದಿಂದ, ಅಮ್ಮ ಈ ಥರ ಮಾಡು, ಈ ಥರ ಬುಕ್ ಮಾಡು, ಎಲ್ಲ ಒಂದೇ ಥರ ಇರಲಿ, ನೀನು ಎಲ್ಲ ಸ್ಟೀಲ್ ಡಬ್ಬದಲ್ಲಿ ಹಾಗೆ ಪ್ಲಾಸ್ಟಿಕ್ ಡಬ್ಬದಲ್ಲಿ ಒಂದೊಂದು ಕಲರ್ ಡಬ್ಬದಲ್ಲಿ ಒಂದೊಂದು ಇಟ್ಕೊಂಡಿದ್ದೀಯಾ ನೀನು, ಈ ಥರ ಮಾಡಮ್ಮ ಅಂತ ಯಾವಾಗಲೂ ಹೇಳೋಳು. ಅವಳು ಕಾಟಕ್ಕೇ ಬುಕ್ ಮಾಡಿರೋದು. ನಾನೆಲ್ಲ ಒಂದೇ ಸೈಜ್ ಬುಕ್ ಮಾಡೋಣ ಅಂದ್ಕೊಂಡಿದ್ದೆ. ಅವಳು ಇಲ್ಲ, ಈ ಥರ ಚಿಕ್ಕದೂ ಇರಲಿ, ದೊಡ್ಡದೂ ಇರಲಿ ಅಂತ ಹೇಳ್ಬಿಟ್ಟು ಪ್ಯಾಕ್ ಆಫ್ 4 ಬರುತ್ತೆ, ಆ ಥರದ್ದು ಒಂದು 6 ಪ್ಯಾಕ್ ಇದೆ. ಅದನ್ನು ಬುಕ್ ಮಾಡಿದ್ದೀನಿ. ಅಂದರೆ 1 kgದು, ಅರ್ಧ kgದು, 1/4 kgದು, 100 ಗ್ರಾಮ್ದು, ಈ ಥರ ಚಿಕ್ಕದು ಬಂದಿದೆ. ಬಟ್ ಚೆನ್ನಾಗಿದೆ ಕ್ವಾಲಿಟಿ, ನೋಡಿದೆ ನಾನು, ಸೂಪರಾಗಿದೆ. ಬಟ್ ಲಾಕ್ ಇದೆಯಲ್ಲ, ಅದು ಲಾಕು ಸ್ವಲ್ಪ ಲೂಸ್ ಅನ್ನಿಸ್ತಾಯಿತ್ತು, ಅಂದರೆ ಕ್ಯಾಪು ನಾನು ಚೆಕ್ ಮಾಡಿದಾಗ. ಸೊ ಹಾಗಾಗಿ ನೋಡಬೇಕು, ಇದನ್ನೆಲ್ಲ ವಾಶ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿರುವಾಗ ಎಲ್ಲ ನೀಟಾಗಿ. ಹಾಗೆ ಇದ್ರ ಜೊತೆ ಸ್ಪೂನು ಕೂಡ ಬಂದಿದೆ. ಪರವಾಗಿಲ್ಲ, ಕಾಸಿಗೆ ತಕ್ಕನಾಗಿ ಕಜ್ಜಾಯ ಅಂತಾರಲ್ಲ, ಹಾಗೆ ನಾವೆಷ್ಟು ಅಮೌಂಟ್ ಕೊಟ್ಟಿರ್ತೀವಿ ಅದರ ತಕ್ಕನಾಗಿ ಐತೆ. ಹಾಗೆ ಇದರಲ್ಲೆಲ್ಲ ಮಸಾಲೆ ಎಲ್ಲ ಹಾಕಿಟ್ಕೋಬೋದು ಅಂತ ಹೇಳ್ಬಿಟ್ಟು ಎಲ್ಲ ನೋಡಿ ಚೆಕ್ ಮಾಡಿ ಇಟ್ಟೆ. ಇದಾಗಿತ್ತು ಇವತ್ತಿನ ಬ್ಲಾಗು. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.